भारत माता की जय, भारत माता की जय। पागल फयाज ಗೆ ಧಿಕ್ಕಾರ, ಪಾಗಲ್ ಫಯಾಜ್ಗೆ ಧಿಕ್ಕಾರ। ಹೆಣ್ಣಿಗೆ ಅಗೌರವವನ್ನು ತೋರಿಸುವಂತಹ ಕೆಲವೊಂದಿಷ್ಟು ನಾಲಾಯಕರಿಗೆ ತೀರ್ಮಾನಗಳಲ್ಲಿ ಮತ್ತು ಬುದ್ಧಿಯನ್ನು ಹೇಳುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿ ವಿನಂತಿ। ಇವತ್ತಿನ ದಿವಸ ಬಹಳ ನೋವಕರ ಸಂಗತಿ, ಹುಬ್ಬಳ್ಳಿಯಲ್ಲಿ ನಡೆಯುವಂತ ಕಾಲೇಜಿನ ವಿದ್ಯಾರ್ಥಿಯಾದ ನೇಹಾ ಹಿರೇಮಠ್ ಅನ್ನುವಂತ ಹೆಣ್ಣು ಮಗಳು ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಅನ್ಯ ಧರ್ಮದ ವ್ಯಕ್ತಿ ಮತಾಂತ ನಾಲಾಯಕ ದೇಶದ್ರೋಹಿ ನನ್ನ ಮಗ ಏನ್ ಮಾಡ್ತಾನಂದ್ರ ಆ ಹೆಣ್ಣು ಮಗಳ ಮೇಲೆ 9 ಬಾರಿ ಚಾಕುವಿನಿಂದ ಇರ್ತು ಮಾಡ್ತಾನೆ। ನಾಗರಿಕ ಹಿತರಕ್ಷಣಾ ವೇದಿಕೆ ಕಡೆಯಿಂದ ಮನವಿಯನ್ನು ಸಲ್ಲಿಸುತ್ತೇವೆ। ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್। ಈ ನಮ್ಮ ಕಂಕನವಾಡಿ ಪಟ್ಟಣದಲ್ಲಿ ಈ ಪ್ರತಿಭಟನೆಗೆ ಕಾರಣ ಏನಂದ್ರೆ, ಮೊನ್ನೆ ನಡೆದಂತ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಎಂಬ ಯುವತಿಯನ್ನು 30 ಸೆಕೆಂಡ್ಲಿ 9 ಬಾರಿ ಚಾಕುವನ್ನು ಚುರಿತು ಕೊಲೆ ಮಾಡಿದ್ದಕ್ಕಾಗಿ, ಹಾಗೂ ಫಯಾಜ್ ಎಂಬ ದೇಶದ ಒಬ್ಬ ನಾಲಾಯಕನ ಮಗ, ಅವನಿಗೆ ಈ ನಮ್ಮ ಎಲ್ಲ ಸಮಾಜದ ಹಿರಿಯರಿಂದ ಪ್ರತಿಭಟನೆಯಿಂದ, ಯಾಕಂದ್ರ ಅವ್ರನ್ನ ಚೆನ್ನಮ್ಮ ಸರ್ಕಲ್ ತಂದು ನೇಣು ಹಾಕಬೇಕು, ಯಾಕಂದ್ರ ಮುಂದೆ ಇರುತ್ತೆ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ। ಆ ಕಾರಣಕ್ಕೆ ಎಲ್ಲ ನನ್ನ ಕಂಕನವಾಡಿ ಬಳಗದಿಂದ ಮನವಿ ಕೊಟ್ಟಿದ್ದೆ ನಾವು ಈಗಾಗಲೇ, ಯಾರಿಗೆ ರಾಜ್ಯಪಾಲರಿಗೆ। ಆ ರೀತಿ ನಾವು ಈಗ ಒಂದು ಹೋರಾಟ ಮಾಡಿದೀವಿ। ಈ ಮುಖಾಂತರ ನಮ್ಮ ಎಲ್ಲಾ ಸಮಾಜದವ್ರು ಕೂಡ್ಕೊಂಡು ಇದಕ್ಕೊಂದು ಹೋರಾಟ ಬೆಂಬಲ ಕೊಟ್ಟಿದೀವಿ। ಅದೇ ರೀತಿ ನಮ್ಮ ಗೃಹ ಸಚಿವರು ಸಹ ಹೇಳ್ತಾರ, ಯಾಕಂದ್ರೆ ಅಂತ ನೀಚ ಕೆಲಸಕ್ಕೆ ಕೈ ಹಾಕದಂತ ಫಯಾಜ್ ಅವರಿಗೆ ಗಲ್ಲು ಶಿಕ್ಷೆ ಹೊಡಿಸಲೇಬೇಕು ಅಂದಾಗ ನಮ್ಮೆಲ್ಲ ಬಾಂಧವರಿಗೆ ಒಂದು ಸಂದೇಶ ಹೊಡೆದೈತಿ, ಇನ್ನೊಮ್ಮೆ ಯಾರು ಈ ರೀತಿ ಕೈತಕರ ಘಟನೆಗಳನ್ನು ಯಾರು ಮಾಡಂಗಿಲ್ಲ। ಅದೇ ರೀತಿ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಗೆಹ್ಲೋಟ್ ಅವರಿಗೆ, ಅಂದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ನಮ್ಮ ತಹಶೀಲ್ದಾರ್ ಮುಖಾಂತರ, ಅಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಂತ ಸಿಇಒ ಇವರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ। ಅದಕ್ಕೆ ಇದೆಲ್ಲ ಸಹಕರಿಸಿ ನಮ್ಮ ಈ ಮನವಿಯನ್ನು ಸ್ವೀಕರಿಸಿಕೊಂಡ ಇದಕ್ಕೊಂದು ನ್ಯಾಯವಾಗಿ ಸಿಗಬೇಕೆಂದ ಇಲ್ಲೆಲ್ಲ ನನ್ನ ಬಾಂಧವರ ವತಿಯಿಂದ ಹಾಗೂ ನನ್ನ ನಾಗರಿಕ ಸೇವಾ ಪಡೆಯಿಂದ ಒಂದು ವಿನಂತಿ ಮಾಡ್ಕೊಳ್ತೇವೆ।